ಸಾಗರ ದಂಡೆಯೊಳಗೆ ನೀವು ನೋಡಿರಿ, ಏಡಿಗಳು ಓಡಾಡ್ತಿರ್ತಾವ. ಅಲ್ಲಿ ಒಂದು ಈ ಬಸವನ ಹುಳ ಬಂತು ನೋಡಿ, ಏಡಿಗೆ ಹೇಳ್ತು, ಎಂಥದ ನಡಿಗೆ ನಿಂದು, ನಂದು ನೋಡಿ ಹೆಂಗ್ ಸರಳ ನಡಿತೇನೆ, ವಕ್ರ ವಕ್ರ ಅಡ್ಡ ಅಡ್ಡ ಅಡ್ಡ, ಇದ್ಯಾವ ನಡಿಗೆ, ನನಗೆ ಒಂದ್ ವೇಳೆ ನಿನ್ನ ಪರಿಸ್ಥಿತಿ ಬಂದಿದ್ರೆ ಒಂದು ದಿವಸ ಬದುಕ್ತಿರ್ಲಿಲ್ಲ ಅಂತು ಬಸವನ ಹುಳ. ಅವಾಗ ಏಡಿ ಹೇಳ್ತು, ನಾನು ಅಡ್ಡರೆ ಹೋಗ್ಲಿ ಉದ್ದರೆ ಹೋಗ್ಲಿ ಓಡಾಡಿಕೊಂಡೇನಿ, ನೀನು ಸರ್ಕೋತ್ 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 ಹೋಗ್ತಿ, ನಿನ್ನ ಪರಿಸ್ಥಿತಿ ನನಗೆ ಬಂದಿದ್ರೆ ನಾನು ಬದುಕ್ತಾನೆ ಇರಲಿಲ್ಲ. ಇಬ್ಬರದು ದೃಷ್ಟಿಕೋನ ಹೆಂಗದೆ. ಅವಾಗ ಏಡಿ ಹೇಳ್ತು, ನನ್ನ ಬಗ್ಗೆ ನೀ ಚಿಂತೆ ಮಾಡಬೇಡ, ನಿನ್ನ ಬಗ್ಗೆ ನಾ ಚಿಂತೆ ಮಾಡೋದಿಲ್ಲ, ನಿಸರ್ಗ ನನಗೆ ಹೆಂಗೆ ಕೊಡ್ತು ಹಂಗೆ ನಾ ಮಜಾದಾಗಿರೋದು, ನಾನು ಓಡಾಡಿಕೊಂಡಿದ್ದೇನೆ, ಇದರೊಳಗೆ ಬೇಕಾದಷ್ಟು ಆನಂದ ಪಡ್ತೇನೆ, ಎದ್ದದ್ದರಾಗ ಆನಂದ ಪಡೋದು, ನಿನಗೆ ಏನದ ಅದರಾಗ ನೀನು ಸಂತೋಷದಿಂದ ಬದುಕು, ನನಗೇನದ ಅದರೊಳಗೆ ನಾನು ಸಂತೋಷದಿಂದ ಬದುಕ್ತೇನೆ. ನಾವು ಎದ್ದದ್ದರಲ್ಲೇ ಲಿಂಗದ ಆಣತೆಗೆ ಬಂದುದು. ಏನು ದೇವರು ನಮಗೆ ಒಂದಿಷ್ಟು ಕೊಟ್ಟ, ಅದರಾಗ ಏನು ಕೊಟ್ಟ, 10,000 ಕೊಟ್ರೆ 10,000, ಲಕ್ಷ ಕೊಟ್ರೆ ಲಕ್ಷ, ಇಲ್ಲಿಗೆ ಸ್ವಲ್ಪ ಕಡಿಮೆ ಕೊಟ್ರೆ ಕಡಿಮೆ, ಇದ್ದದ್ದರಾಗ ಅದರ ಅರ್ಥ ಹೆಚ್ಚಿಂದ ಗಳಿಸಬಾರ್ದಂತಲ್ಲ. ಈ ಕ್ಷಣ ಎಷ್ಟದ ಅಷ್ಟರಾಗ ಅಸಮಾಧಾನ ಪಡಬಾರದು. ಈ